ಬಲವಿದೆ ಅಂತ ನಮಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ರು. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರೆ ಈ ಮಾತು ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಎಸ್ ಹೌದು, ನಿನ್ನೆ ಸಂಚಿಕೆಯಲ್ಲಿ ಬಿಗ್ ಬಾಸ್ 2 ತಂಡಗಳಿಗೆ ಒಂದು ಟಾಸ್ಕ್ ಕೊಡ್ತಿತ್ತು. ಹಾಗೆ ಯಾರು ಟಾಸ್ಕ್ ಗೆಲ್ತಾರೋ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ತಂಡದಲ್ಲಿ ಒಮ್ಮತದಿಂದ ಒಬ್ರನ್ನ ಸೇವ್ ಮಾಡ್ಬೋದಿತ್ತು ಅಂತ ಹೇಳಿ. ಆದ್ರೆ ಏನು ಈಗ ನಾಮಿನೇಟ್ ಆಗಿದ್ದಾರೆ ಆ ತಂಡದಿಂದ ಈ ರೀತಿಯ ಒಮ್ಮತ ತಗೊಳ್ಳೋದ್ರಲ್ಲಿ ವಿಫಲ ಆಗಿ ಅವರಿಗೆ ಸಿಕ್ಕಂತಹ ಒಂದು ಅದ್ಭುತವಾದ ಅವಕಾಶವನ್ನ ಸೇವ್ ಆಗೋದು ನಾಮಿನೇಟಿನಿಂದ ಒಂದು ದೊಡ್ಡ ವಿಚಾರನೆ ಅಂತ ಹೇಳ್ಬೋದು. ಮಿಸ್ ಆದ್ರೆ ಮನೆಗೆ ಹೋಗ್ಬಿಡ್ತಾರೆ. ಕಳೆ ಸಂಚಿಕೆಲೂ ಅಷ್ಟೇ ಪತ್ರನ ಒಬ್ರಿಗೆ ಕೊಡ್ಬೇಕು ಅಂತ ಹೇಳಿ ಸೊ ಅವರು ಬಿಟ್ಕೊಟ್ಟಿದ್ರಿಂದ ಚಂದ್ರಪ್ರಭಾ ಅವರು ಮನೆಗೆ ಹೋದ್ರು. ಈ ರೀತಿಯಲ್ಲಿ ಇಲ್ಲಿ ಕೂಡ ಸೇವ್ ಆಗೋದು, ಪ್ರತಿ ವೀಕಲ್ಲೂ ಸೇವ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಬಾರಿ ಮಾತ್ರ ಅಲ್ಲ, ಕಳೆದ ಬಾರಿಲೂ ಅಷ್ಟೇ 2-3 ಸಾರಿ ಈ ರೀತಿ ಆಗಿದೆ. ಒಮ್ಮತದ ನಿರ್ಧಾರ ಬಂದಿದೆ. ಸಾಕಷ್ಟು ಜನ ಒಂದು ಒಳ್ಳೆ ಅವಕಾಶವನ್ನ ಕಳ್ಕೊಂಡಿದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ಅದೇ ಆಗಿದೆ. ಏನು ಮೊದಲನೇ ಟಾಸ್ಕ್ ಅಲ್ಲಿ ಗೆದ್ರು, ಅದರಲ್ಲಿ ಹೇಗೋ ಮಾಡಿ ಒಮ್ಮತ ಬರಲಿಲ್ಲ. ಆದ್ರೂ ಕೂಡ ಫೈನಲಿ ಯಾರೋ ಒಬ್ರಿಗೆ ಸಿಗ್ಲಿ ಅಂತ ಹೇಳಿ ಎಲ್ಲರೂ 5 ಜನ 6 ಜನನು ಏನು ಗೆದ್ದಿರುವಂತಹ ತಂಡದವರು ಒಂದು ನಿರ್ಧಾರ ತಗೊಂಡ್ರು. ಬಟ್ ಅದ್ರಲ್ಲಿ ರಕ್ಷಿತಾ ಒಬ್ಳದೇ ಒಂದು ನಿರ್ಧಾರ ಆಗಿರುತ್ತೆ. ಅದು ಇಬ್ರು ಚಾಯ್ಸ್ ಮಾಡೋದು ಕೂಡ ಕೊನೆಗೆ ಫೈನಲಿ ರಕ್ಷಿತಾ ಚಾಯ್ಸ್ ಅಲ್ಲೇ ಹೋಗುತ್ತೆ. ಏನು ನಮ್ಮ ತಂಡದಿಂದ ಒಬ್ರನ್ನ ಸೇವ್ ಮಾಡಿ ಆಚೆ ಕಳ್ಸೋದು, ಹಾಗೆ ಆ ತಂಡದಿಂದ ಒಬ್ರನ್ನ ನಾಮಿನೇಟ್ ಮಾಡೋದು, ಈ 2 ನಿರ್ಧಾರನೂ ಕೂಡ ಅಟ್ ಲಾಸ್ಟ್ ಫೈನಲ್ ರಕ್ಷಿತಾ ಹೇಗೆ ಹೇಳ್ತಾಳು, ಸರಿ ಓಕೆ ಅವಳು ಒಮ್ಮತ ಬರಲಿಲ್ಲ, ಅವಳೊಬ್ಳು ಒಮ್ಮತ ಬರಲಿಲ್ಲ ಅನ್ನೋ ಕಾರಣಕ್ಕೆ ಅವಳ ನಿರ್ಧಾರದ ಮೇಲೆ ಹೋಗುತ್ತೆ. ಯಾರೋ ಒಬ್ರು ಅಟ್ಲೀಸ್ಟ್ ಸೇವ್ ಆಗಲಿ ಅನ್ನೋ ಕಾರಣಕ್ಕೆ ಕಷ್ಟಪಟ್ಟು ಆಡಿದ್ದೀವಿ ಅಂತ ಈ ವಿಚಾರದಲ್ಲಿ ಅಶ್ವಿನಿ ಅವರು ಒಂದು ರೀತಿಯ ಮೆಚ್ಚಬೇಕು ನಿರ್ಧಾರ. ಯಾರೋ ಒಬ್ರು ಸೇಫ್ ಆಗಲಿ ಅನ್ನೋ ರೀತಿಯಲ್ಲಿ ಅವರು ರಕ್ಷಿತಾ ಮಾತಿಗೆ ಬೆಲೆ ಕೊಟ್ಟು ಸೇವ್ ಮಾಡಿದ್ರು. ಯಾರನ್ನ ಸುದ್ದಿ ಅವರನ್ನ ಸೇವ್ ಮಾಡಿ ಹಾಗೆ ಆ ಕಡೆಯಿಂದ ರಘು ಅವರನ್ನ ನಾಮಿನೇಟ್ ಮಾಡ್ಕೊಂಡ್ರು. ಆ್ಯಂಡ್ ಮತ್ತೆ ಟಾಸ್ಕಲ್ಲೂ ಕೂಡ ಅವರೇ ಗೆದ್ದಾಗ ಮತ್ತೆ ಒಮ್ಮತದಿಂದ ಒಬ್ರನ್ನ ಸೇವ್ ಮಾಡಬೇಕು ಅಂದಾಗ ಇಲ್ಲೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ. ರಿಷಾಗಿ ಇರ್ಬೋದು, ರಾಶಿಕಾ ಇರ್ಬೋದು, ಯಾರು ಕೂಡ ಒಮ್ಮತಾಗಿ ಬರೋಕ್ಕೆ ರೆಡಿನೇ ಆಗಲಿಲ್ಲ. ಅಟ್ ಫೈನಲ್ ರಾಶಿಕಾ ಅಂತ ಬಂದರೂ ಕೂಡ ರಾಶಿಕಾ ಅವ್ರ ಒಪ್ಪಿಗೆನೇ ಇಲ್ದೇನೆ ಅವರು ಈ ಒಂದು ಸಿಕ್ಕಿರುವಂಥ ಅವಕಾಶವನ್ನ ಕಳ್ಕೊತಾರೆ. ಈ ಮುಖಾಂತರ ಈಗ ಈ ಅವಕಾಶ ಸೇವ್ ಆಗಿರೋ ತಂಡಕ್ಕೆ ಹೋಗುತ್ತೆ. ಸೊ ಈಗ ಏನು ಮಾಡ್ತಾರೆ ಸೇವ್ ಆಗಿರೋ ತಂಡ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಂತಾನೆ ಹೇಳ್ಬೋದು, ದೊಡ್ಡ ಕ್ಯೂರಿಯಾಸಿಟಿ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಗೆಸ್ ಮಾಡಿರೋದೇನಂತ, ಈಗಾಗಲೇ ರಘು ಅವರು ಈ ಟೀಮಿಂದ ಆ ಟೀಮಿಗೆ ನಾಮಿನೇಟ್ ಆಗಿದ್ದಾರೆ, ಸುದ್ದಿ ಅವರು ಅಲ್ಲಿಂದ ಬಂದಿದ್ದಾರೆ. ಸೊ ಖಂಡಿತ ಅವರು ಎಲ್ಲರೂ ಒಮ್ಮತದಿಂದ ಸುದ್ದಿ ಅವ್ರನ್ನೇ ಆ ಕಡೆ ಕಳಿಸ್ತಾರೆ. ಆ್ಯಂಡ್ ರಘು ಅವ್ರನ್ನ ಸೇವ್ ಮಾಡ್ಕೋತಾಳೆ ಅಂತ. ಬಟ್ ಆದರೆ ಇಲ್ಲಿ ಸುದ್ದಿ ಅವ್ರದ್ದು ಮತ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತ ಯಾರು ಹೋದ್ರು ಸುದ್ದಿ ಅವರು ಒಪ್ಪಲ್ಲ, ಒಮ್ಮತ ಬರಲ್ಲ. ಈ ಕಾರಣದಿಂದ ಇವರು ಕೂಡ ಅವಕಾಶ ಕಳ್ಕೊತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಯಾರೇ ಆಗಲಿ ಓಕೆ, ಈಗ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಸಿದೆ, ಈಗ ಸೇವ್ ಆಗಿದ್ದಾರೆ, ಮತ್ತೆ ಇಷ್ಟು ಈಸಿಯಾಗಿ ಅವರು ವಾಪಸ್ಸು ನಾಮಿನೇಟ್ ಆಗೋಕ್ಕೆ ಅಷ್ಟು ಒಪ್ಕೊಳ್ಳಲ್ಲ. ಸೊ ಫೈನಲಿ ಒಂದು ಟೀಮ್ ನಿರ್ಧಾರ ಅಟ್ಲೀಸ್ಟ್ ಯಾರೋ ಒಬ್ರು ಅಂತ ಬಂದಾಗ ಹೇಳಕ್ಕಾಗಲ್ಲ ಬಿಟ್ಕೊಡ್ತಾರ ಅಂತ. ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಸದ್ಯ ಅವ್ರ ಜರ್ನಿ ನೋಡಿದ್ರೆ ಆ ರೇಂಜಿಗೆ ಸ್ಯಾಕ್ರಿಫೈಸ್ ಮಾಡಿರೋದು ಎಲ್ಲೂ ಇಲ್ಲ. ಉದಾಹರಣೆ ನೋಡೋಣ, ಇವತ್ತಿನ ಸಂಚಿಕೆಯಲ್ಲಿ ಆ ರೀತಿ ಏನಾದ್ರು ಸ್ಯಾಕ್ರಿಫೈಸ್ ಮಾಡ್ತಾರಾ ಅಥವಾ ಇವರು ಅದೇ ರೀತಿ ಹಠ ಹಿಡಿದು ಇವರು ಕೂಡ ಅವಕಾಶವನ್ನ ಕಳ್ಕೊತಾರ ಅಂತ ಹೇಳಿ. ಇದಿಷ್ಟು ನಿನ್ನೆ ಸಂಚಿಕೆಯಲ್ಲಿ ಆಗಿದ್ದಂತಹದ್ದಾದ್ರೆ ಇವತ್ತು ಬಂದಿರೋ ಪ್ರೋಮೋ ಇಷ್ಟು ದಿನ ಬರೀ ಜಗಳ ಅಂತಾನೆ ಬಂದಿದ್ದಂತಹ ಪ್ರೋಮೋ ಇವತ್ತು ಒಂದ್ ರೀತಿ ಎಮೋಷನಲಿ ಕನೆಕ್ಟ್ ಆಗೋ ರೀತಿ ಇತ್ತು. ಸೊ ಏನು ಅಂಡ್ ಮನೇಲೆಲ್ಲ ಮೆಚ್ಚಿರುವಂತಹ ಜೋಡಿ ಅಂದ್ರೆ ಕಾವ್ಯ ಅಂಡ್ ಗಿಲ್ಲಿ. ಸೊ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು. ಅಷ್ಟು ತಮಾಷೆಯಾಗಿ ಮಾತಾಡ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಇಟ್ಕೊಂಡು ಅಂಡ್ ಬಿಫೋರ್ ಒಂದು ಲೆಟರ್ ಟಾಸ್ಕ್ ಅಲ್ಲೂ ಅವ್ರು ಎಷ್ಟು ಕನೆಕ್ಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಯ್ತು. ಸೊ ಇಂತಹ ಒಂದು ಸ್ನೇಹ ಬ್ರೇಕ್ ಆಗ್ತಾ ಇದೆ. ಸೊ ಒಂದು ಯಾವಾಗ್ಲೂ ಅವ್ರು ತಮಾಷೆ ಮಾಡ್ತಾರೆ ಅಂತ ಗಿಲ್ಲಿ ಅವರಿಗೂ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಅಲ್ಲ, ಏನು ಅವರೇ ಕಾವ್ಯನ ಮಾತಾಡ್ಸಲ್ಲ ಅನ್ನೋ ಮಾತು ಹೇಳಿದ್ರು. ಆ ಮೂಲಕ ಈಗ ಗಿಲ್ಲಿ ಕಾವ್ಯ ಬ್ರೇಕಪ್ ಆಗುತ್ತೆ, ಇನ್ಮೇಲೆ ಮಾತಾಡಲ್ಲ ಅನ್ನೋ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಇಬ್ರು ಕೂಡ ತುಂಬಾ ಬೇಜಾರಾಗಿದ್ದಾರೆ ಈ ಡಿಸಿಷನ್ ಇಂದ. ಅಂಡ್ ಇದರಲ್ಲಿ ಮನೆಯಲ್ಲಿ ಕೆಲವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಈ ಮೊದಲ ದಿನದಿಂದಲೂ ಗಿಲ್ಲಿ ಕಾವ್ಯ ಅಂತಾನೆ ಇದ್ದಾರೆ. ಅವ್ರ ಮೇಲೆ ತುಂಬಾ ಜನ ಕಂಡಿದೆ, ತುಂಬಾ ಜನ ಅವರು ಬೇರೆ ಆಗ್ಲಿ ಅಂತ ಕೂಡ ಇಷ್ಟಪಡೋರು ಇದ್ದಾರೆ. ಬಟ್ ಏನು ಕರ್ನಾಟಕ ಅಂಡ್ ಬಿಗ್ ಬಾಸ್ ನೋಡೋ ಫ್ಯಾನ್ಸ್ ಖಂಡಿತ ಇವರಿಬ್ರು ದೂರ ಆದ್ರೆ ಚೆನ್ನಾಗಿರಲ್ಲ ಅಂತಾರೆ. ಈ ಜಗಳ ಇಷ್ಟೇ ಚಿಕ್ಕ ಮುನಿಸಾಗಿದ್ದಿ ಮತ್ತೆ ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಲಿ ಅನ್ನೋದು ತುಂಬಾ ಜನದ ಬೇಡಿಕೆ. ಅಂಡ್ ಹಾಗೆ ಇದೆ ಇವತ್ತಿನ ಸಂಚಿಕೆಯಲ್ಲಿ ಇವರಿಬ್ರು ಯಾವ ರೀತಿ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತಾ ಕಂಟಿನ್ಯೂ ಆಗುತ್ತಾ, ದೆನ್ ಹಾಗೆ ಈ ಎಕ್ಸ್ಪೆಷಲಿ ಟಾಸ್ಕ್ ಯಾವ ರೀತಿ ಮುಂದುವರಿಯುತ್ತೆ, ಯಾರನ್ನು ಸೇವ್ ಮಾಡ್ಕೋತಾರೆ, ಯಾರನ್ನು ನಾಮಿನೇಟ್ ಮಾಡ್ಕೊಳ್ತಾರೆ ಅನ್ನೋದು ತುಂಬಾನೇ ಕ್ಯೂರಿಯಾಸಿಟಿ ಆಗಿರುವಂತಹ ವಿಚಾರ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.